ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERTಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 4 ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಒಂದು ಚಾಪ್ಟ್ರಲ್ಲಿ ಏನೆಲ್ಲ ಕಂಟೆಂಟನ್ನು ನಾವು ನೋಡ್ತೀವಿ, ಏನೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊತೀವಿ, ಸ್ಟೆಪ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್, ಅಲ್ಗಾರಿದಮ್ ಬಗ್ಗೆ ಡಿಸ್ಕಷನ್ನ ಮಾಡ್ತೀವಿ, ರೆಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್, ಫ್ಲೋ ಆಫ್ ಕಂಟ್ರೋಲ್, ವೆರಿಫೈಯಿಂಗ್ ಅಲ್ಗಾರಿದಮ್ ಮತ್ತು ಕಂಪ್ಯಾರಿಷನ್ ಆಫ್ ಅಲ್ಗಾರಿದಮ್ಸ್. ಸೊ ಈ ಎಲ್ಲ ಇನ್ಫಾರ್ಮೇಷನ್ನು ಈ ಒಂದು ಚಾಪ್ಟರ್ನ ಇನ್ಕ್ಲೂಡ್ ಮಾಡಿರುತ್ತೆ. ಇಷ್ಟು ಮಾಹಿತಿಯನ್ನು ನಾವು ಈ ಒಂದೇ ಚಾಪ್ಟ್ರಲ್ಲಿ ತಿಳ್ಕೊತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಒಂದೊಂದ್ರ ಬಗ್ಗೆನೇ ನಾವು ಒಂದೊಂದು ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಸಾಲ್ವಿಂಗ್. ಏನಿದು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದಾದರೆ, ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಎ ಪ್ರಾಬ್ಲಮ್, ಅನಲೈಸಿಂಗ್ ಇಟ್, ಡೆವಲಪಿಂಗ್ ಆ್ಯನ್ ಅಲ್ಗಾರಿದಮ್ ಆ್ಯಂಡ್ ಫೈನಲಿ ಇಂಪ್ಲಿಮೆಂಟಿಂಗ್ ದ ಅಲ್ಗಾರಿದಮ್ ಟು ಸಾಲ್ವ್ ಎ ಪ್ರಾಬ್ಲಮ್ ಈಸ್ ಕಾಲ್ಡ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಯಾವ ರೀತಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಾವು ಇಲ್ಲಿ ಕ್ವೆಶನನ್ನು ಏನಂತ ಕರಿತಾ ಇದ್ದೀವಿ, ಪ್ರಾಬ್ಲಮ್ ಅಂತ ಕರಿತಾ ಇದ್ದೀವಿ. ಏನೋ ಒಂದು ವರ್ಕ್ ಆಗಬೇಕಾಗಿರುತ್ತೆ, ಅದಕ್ಕೆ ಸೊಲ್ಯೂಷನ್ ಬೇಕಾಗಿರುತ್ತೆ, ಯಾವ ರೀತಿ ಮಾಡೋದು ಅನ್ನೋದನ್ನು ನಾವಿಲ್ಲಿ ಪ್ರಾಬ್ಲಮ್ ಅಂತ ಕರಿತಾ ಇದ್ದೀವಿ. ಆ ಪ್ರಾಬ್ಲಮ್ನ ಏನು ಮಾಡ್ತೀವಿ ಮೊದಲು ಅಂದರೆ ಅನಲೈಸ್ ಮಾಡ್ತೀವಿ, ಅಂದರೆ ಥಿಂಕ್ ಮಾಡ್ತೀವಿ, ಏನಿದು ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಏನೆಲ್ಲ ಬೇಕಾಗುತ್ತೆ, ರಿಕ್ವೈರ್ಮೆಂಟ್ ಆಗಿರ್ಬೋದು. ರಿಕ್ವೈರ್ಮೆಂಟ್ ಸಿಕ್ಕ ಮೇಲೆ ಅದನ್ನು ಹೇಗೆ ನಾವು ಸ್ಟೆಪ್ಸನ್ನು ತೊಗೋತೀವಿ, ಆ ರಿಕ್ವೈರ್ಮೆಂಟ್ನ ಬಳಸ್ಕೊಂಡು ಹೇಗೆ ನಾವು ಫಂಕ್ಷನ್ನ ಮಾಡ್ತೀವಿ, ಆ ಫಂಕ್ಷನ್ನ ಮಾಡಿದ್ಮೇಲೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನಿದೆ ಅದನ್ನು ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತಾ ಇದ್ದೀವಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಕೆಲವೊಂದು ಸ್ಟೆಪ್ಸ್ಗಳಿದೆ, ಮೇಜರಾಗಿ 4 ಸ್ಟೆಪ್ಸ್ ಇದೆ. ಸೊ ಇಲ್ಲಿ ಪ್ರೋಗ್ರಾಮನ್ನು ಹೇಗೆ ಬರೆಯೋದು ಎಸ್ಪೆಷಲಿ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ, ನಾವು ಪೈಥಾನ್ ಲ್ಯಾಂಗ್ವೇಜನ್ನು ಏನು ಕಲಿತಾ ಇದ್ದೀವಿ, ಈ ಪೈಥಾನ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮನ್ನು ಹೇಗೆ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಒಂದು ರಫ್ ಸ್ಕೆಚ್ ಬೇಕಾಗತ್ತಲ್ವಾ, ಒಂದು ಪ್ಲ್ಯಾನಿಂಗ್ ಬೇಕಾಗತ್ತಲ್ವಾ. ಪ್ಲ್ಯಾನಿಂಗ್ನ ನಾವು ಅಲ್ಗಾರಿದಮ್ ಅಂತ ಕರಿತಾ ಇದ್ದೀವಿ. ಅಲ್ಗಾರಿದಮ್ ಅಂದರೆ ಏನು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಈಸ್ ಕಾಲ್ಡ್ ಆಸ್ ಅಲ್ಗಾರಿದಮ್ ಅಲ್ವಾ. ಆ ರಫ್ ಪ್ಲ್ಯಾನಿಂಗಲ್ಲಿ ಅಲ್ಗಾರಿದಮನ್ನು ಬರೀಲಿಕ್ಕಾಗಿರ್ಬೋದು ಅಥವಾ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಸ್ಟೆಪ್ಸ್ಗಳನ್ನು ಏನು ಫಾಲೋ ಮಾಡ್ತೀವಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಅಂದರೆ, ಮೇಜರಾಗಿ 4 ಸ್ಟೆಪ್ಸ್ ಇದೆ. ಒಂದು ಅನಲೈಸ್ ದ ಪ್ರಾಬ್ಲಮ್, ಎರಡನೇದು ಡೆವಲಪಿಂಗ್ ಆ್ಯನ್ ಅಲ್ಗಾರಿದಮ್, ಮೂರನೇದು ಕೋಡಿಂಗ್, ನಾಲ್ಕನೇದು ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್ ಅಂತೇಳಿ 4 ಆಪ್ಷನ್ಸ್ ಇದೆ, 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸನ್ನು ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅನಲೈಸ್ ದ ಪ್ರಾಬ್ಲಮ್ ಅಂದರೆ ಏನು, ಅನಲೈಸ್ ಅಂದರೆ ಥಿಂಕ್, ಪ್ರಾಬ್ಲಮ್ ಬಗ್ಗೆ ನಾವು ಯೋಚನೆ ಮಾಡೋದು, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು. ಅದನ್ನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಂಡರ್ಸ್ಟ್ಯಾಂಡ್ ಎ ಪ್ರಾಬ್ಲಮ್ ಕ್ಲಿಯರ್ಲಿ. ಏನು ಪ್ರಾಬ್ಲಮ್ ಇದೆ, ಏನು ಕ್ವೆಶನ್ ಇದೆ, ಏನು ಸಮಸ್ಯೆ ಇದೆ, ಆ ಸಮಸ್ಯೆನ ಮೊದಲು ನೀಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಲಿಸ್ಟ್ ರಿಕ್ವೈರ್ಮೆಂಟ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಲಿಸ್ಟ್ ಮಾಡ್ಕೋಬೇಕು, ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಲಿಕ್ಕೆ ಅನ್ನೋದನ್ನು. ನೆಕ್ಸ್ಟ್ ಲಿಸ್ಟ್ ದ ಕೋರ್ ಫಂಕ್ಷನಾಲಿಟಿ. ಆ ಒಂದು ಕಲೆಕ್ಟ್ ಮಾಡಿರುವಂತಹ ಗ್ಯಾದರ್ ಮಾಡಿರುವಂಥ ರಿಕ್ವೈರ್ಮೆಂಟ್ಸಿಂದ ಯಾವ ರೀತಿ ನಾನು ವರ್ಕನ್ನು ಸ್ಟೆಪ್ಸ್ ತೊಗೋತೀನಿ ಅನ್ನೋದನ್ನು ಲಿಸ್ಟ್ ಮಾಡಬೇಕು. ನೆಕ್ಸ್ಟು ಏನು ಇನ್ಪುಟನ್ನು ಕೊಟ್ಟರೆ ಯಾವ ರೀತಿ ಔಟ್ಪುಟ್ ಬರುತ್ತೆ ಅನ್ನೋದನ್ನು ಅಂದಾಜು ಮಾಡಬೇಕು, ಅಂದರೆ ಫಿಗರ್ ಔಟ್ ಮಾಡಬೇಕು, ಅನಲೈಸ್ ಮಾಡಬೇಕು, ಥಿಂಕ್ ಮಾಡಬೇಕು. ಈ ರೀತಿ ಇನ್ಪುಟ್ ಕೊಟ್ಟರೆ ಈ ರೀತಿ ಆಗುತ್ತೆ, ಈ ರೀತಿ ಇನ್ಪುಟ್ ಕೊಟ್ಟರೆ ಈ ರೀತಿ ಔಟ್ಪುಟ್ ಬರುತ್ತೆ ಅಂತ ಅನಲೈಸ್ ಮಾಡಬೇಕು. ಪ್ರಾಬ್ಲಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇದು ಬಂದು ಡೆವಲಪಿಂಗ್ ಆ್ಯನ್ ಅಲ್ಗಾರಿದಮ್. ಅನಲೈಸ್ ದ ಪ್ರಾಬ್ಲಮಲ್ಲಿ ನಾವು ರಿಕ್ವೈರ್ಮೆಂಟ್ಸ್ನ ಗ್ಯಾದರ್ ಮಾಡಿರ್ತೀವಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅನ್ನೋ ಪ್ಲ್ಯಾನ್ ಎಲ್ಲ ಮಾಡಿರ್ತೀವಲ್ವ, ಆ ಪ್ಲ್ಯಾನನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಒನ್ ಬೈ ಒನ್ ಸ್ಟೆಪ್ಸನ್ನು ಏನು ಮಾಡ್ತಾ ಹೋಗಬೇಕು, ನಾವು ಡೆವಲಪ್ ಮಾಡ್ತಾ ಹೋಗಬೇಕು. ಆ ಡೆವಲಪ್ ಮಾಡೋ ಸ್ಟೆಪ್ಸನ್ನು ಇಲ್ಲಿ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ರಿಟರ್ನ್ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ ಕರಿತಾ ಇದ್ದಾರೆ. ನೀವೇನು ಪ್ಲ್ಯಾನಿಂಗ್ ಮಾಡಿರ್ತೀರ ಅದನ್ನು ರಿಟರ್ನ್ ಫಾರ್ಮ್ಯಾಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಬರಿತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. Algorithm can be in natural language. More suitable algorithm is selected. Algorithm ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಗಾರಿದಮ್ಸನ್ನು ಬರಿಬೋದು. ನಾವು ಒಂದೇ ಪ್ರಾಬ್ಲಮಿಗೆ 2-3 ರೀತಿ ಅಲ್ಗಾರಿದಮನ್ನು ಬರಿಬೋದು. ಅಂದರೆ ಒಂದೇ ಪ್ರಾಬ್ಲಮನ್ನು ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನ್ಯಾಚುರಲ್ ಲ್ಯಾಂಗ್ವೇಜನ್ನು ಬಳಸಿ ಅಲ್ಗಾರಿದಮನ್ನು ಡೆವಲಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮೂರನೇದು ಬಂದು ಕೋಡಿಂಗ್. ಅನಲೈಸನ್ನು ಮಾಡಿರ್ತೀವಿ, ಅನಲೈಸ್ ಮಾಡಿರೋದನ್ನೇ ಬಳಸ್ಕೊಂಡು ಅಲ್ಗಾರಿದಮನ್ನು ಕೂಡ ಕ್ರಿಯೇಟ್ ಮಾಡಿರ್ತೀವಿ. ಆ ಅಲ್ಗಾರಿದಮನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೋಗ್ರಾಮಿಂಗನ್ನು, ಅಂದರೆ ನಾವು ಬರೆಯುವಂಥ, ಈಗ ನಾವು ಪೈಥಾನನ್ನು ಕಲಿತಾ ಇರೋದ್ರಿಂದ ಪೈಥಾನ್ ಲ್ಯಾಂಗ್ವೇಜನ್ನು ಬಳಸ್ಕೊಂಡು ಕೋಡಿಂಗನ್ನು ಮಾಡಿ, ಅಂದರೆ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್. ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಿದೆ, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಪ್ರೋಗ್ರಾಮಲ್ಲಿ ಏನಾದರೂ ಎರರ್ ಇದೆಯಾ ಇಲ್ವಾ ಅಂತ ಹೇಳಿ, ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡೋದನ್ನು ನಾವಿಲ್ಲಿ ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್
ಅಂತ ಕರಿತಾ ಇದ್ದೀವಿ. ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗಲ್ಲಿ ಮೇಜರಾಗಿ 4 ಟೈಪ್ಸ್ ಆಫ್ ಟೆಸ್ಟಿಂಗ್ ಬರ್ತಾ ಇದೆ. ಒಂದು ಕಾಂಪೊನೆಂಟ್ ಟೆಸ್ಟಿಂಗ್, ಎರಡನೇದು ಇಂಟಿಗ್ರೇಷನ್ ಟೆಸ್ಟಿಂಗ್, ಮೂರನೇದು ಸಿಸ್ಟಮ್ ಟೆಸ್ಟಿಂಗ್ ಮತ್ತು ನಾಲ್ಕನೇದು ಅಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಂತೇಳಿ. ಸೊ ನಾವು ಎಲ್ಲದನ್ನೂ ಒಟ್ಟಿಗೆ ಮಾಡೋದಿಲ್ಲ ಅಥವಾ ಎಲ್ಲದನ್ನೂ ಒಂದೇ ಪ್ರೋಗ್ರಾಮಿಗೆ ಅಪ್ಲೈ ಮಾಡೋದಿಲ್ಲ. ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆ್ಯಂಡ್ ದ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಅಲ್ಗಾರಿದಮ್ ನಾವೇನು ಬರೆದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಬೇಕಾಗಿರುವಂಥ ಒಂದು ಟೆಸ್ಟಿಂಗನ್ನು ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಒಂದು ಪ್ರಾಬ್ಲಮನ್ನು ಕಂಪ್ಲೀಟಾಗಿ ನಾವೇನು ಮಾಡ್ತಾ ಇದ್ದೀವಿ, ಸಾಲ್ವ್ ಮಾಡ್ತಾ ಇದ್ದೀವಿ. ಹೇಳಿದ್ವಿ ಅಲ್ಗಾರಿದಮನ್ನು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು, ಪ್ರೀ ಪ್ಲಾನಿಂಗ್ ಮಾಡಬೇಕು ಅಂತೆಲ್ಲ ಹೇಳಿದ್ವಿ. ಹಾಗಾದರೆ ಡೆಫಿನಿಷನ್ ಆಫ್ ಅಲ್ಗಾರಿದಮ್ ಏನು? ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಸ್ಕೆಚ್ಚನ್ನು ಬರಿತಾ ಹೋಗ್ತೀವಲ್ವಾ, ಪ್ಲ್ಯಾನಿಂಗನ್ನು ರೈಟ್ ಮಾಡ್ತೀವಲ್ವ, ಅದನ್ನು ನಾವಿಲ್ಲಿ ಅಲ್ಗಾರಿದಮ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಫ್ಲೋ ಚಾರ್ಟ್. ಅಲ್ಗಾರಿದಮನ್ನು ಏನು ಬರೆದಿರ್ತೀವಿ ಅದೇ ಅಲ್ಗಾರಿದಮನ್ನು ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲಿ ಅಥವಾ ಒಂದು ಗ್ರಾಫ್ ರೆಪ್ರೆಸೆಂಟೇಷನಲ್ಲಿ ಅಥವಾ ಒಂದು ಫಿಗರ್ ರೆಪ್ರೆಸೆಂಟೇಷನಲ್ಲಿ ಸಿಂಬಲ್ಸ್ಗಳನ್ನು ಬಳಸ್ಕೊಂಡು ಬರೆದ್ರೆ ಅದನ್ನು ನಾವೇನಂತ ಕರೆದ್ವಿ, ಫ್ಲೋ ಚಾರ್ಟ್ ಅಂತ ಕರಿತಾ ಇದ್ವಿ. ಈ ಫ್ಲೋ ಚಾರ್ಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಇದೆ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ ಯಾವ್ದು ಅಂದರೆ ಮೊದಲನೇದು ಓವೆಲ್ ಅಂತ ಇದೆ. ಆ ಓವೆಲ್ ಸಿಂಬಲ್ ಏನು ಹೇಳುತ್ತೆ, CS ಅಲ್ಲಿ ನಾವು ಅದನ್ನು ಫ್ಲೋ ಚಾರ್ಟಲ್ಲಿ ಸ್ಟಾರ್ಟ್ ಅಥವಾ ಸ್ಟಾಪ್ ಸಿಂಬಲ್ ಅಂತ ಕರಿತಾ ಇದ್ದೀವಿ. ಇದನ್ನು ಬಳಸ್ಕೊಂಡು ಏನಕ್ಕೆ ಬಳಸ್ಕೊತಾ ಇದ್ದೀವಿ ಅಂದರೆ ಇನ್ಫಾರ್ಮೇಷನ್ನ ಏನು ಇನ್ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ ಮತ್ತು ಸ್ಟಾಪ್ ಆಗಿದೆ ಅಥವಾ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಲಿಕ್ಕೆ ಈ ಓವೆಲ್ ಸಿಂಬಲ್ನ ಬಳಸ್ಕೊತಾ ಇದ್ವಿ. ಎರಡನೇದು ಬಂದು ರೆಕ್ಟ್ಯಾಂಗ್ಯುಲರ್. ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸನ್ನು ಏನಕ್ಕೆ ಬಳಸ್ತೀವಿ ಅಂದರೆ ಪ್ರೊಸೆಸ್ ಅಂದರೆ ವರ್ಕ್, ಎಲ್ಲಿ ಆ್ಯಕ್ಚುಯಲ್ ವರ್ಕ್ ಆಗಬೇಕಾಗಿರುತ್ತಲ್ಲ ಅಲ್ಲಿ ನಾವು ರೆಕ್ಟ್ಯಾಂಗ್ಯುಲರ್ ಸಿಂಬಲ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ರೆಪ್ರೆಸೆಂಟ್ಸ್ ಪ್ರೊಸೆಸ್ ಆ್ಯಂಡ್ ಆ್ಯಕ್ಷನ್ ಅಂತ ಕರಿತಾ ಇದ್ದಾರೆ. ಎಲ್ಲಿ ಪ್ರಾಪರ್ ವರ್ಕ್ ಆಗಬೇಕಾಗಿರುತ್ತಲ್ಲ, ಫಾರ್ಮುಲಾ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಷನ್ ಆಗಿರ್ಬೋದು, ಅಂಥ ಒಂದು ಕೇಸಸ್ಸಲ್ಲಿ ಪ್ರಾಪರ್ ವರ್ಕ್ ಆಗ್ತಾ ಇರುವಂತಹ ಸ್ಟೆಪ್ಸಲ್ಲಿ ನಾವು ಆ ಒಂದು ಸ್ಟೆಪ್ಪನ್ನು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಒಳಗಡೆ ಬರ್ಕೋತಾ ಇದ್ವಿ. ಇನ್ನು ಡೈಮಂಡ್ ಸಿಂಬಲ್ಲು. ಈ ಡೈಮಂಡ್ ಸಿಂಬಲ್ಲು ಎಲ್ಲಿ ಬಳಸ್ತೀವಿ ಅಂತಂದರೆ ಡಿಸಿಷನ್ನ ಮೇಕ್ ಮಾಡುವಾಗ ಅಥವಾ ಕಂಡೀಷನ್ಸ್ಗಳನ್ನು ಬರೆಯುವಾಗ, ಎಸ್ ಆರ್ ನೋ ಅಥವಾ ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸ್ಗಳಲ್ಲಿ ನಾವು ಈ ಡಿಸಿಷನ್ ಸಿಂಬಲ್ಸನ್ನು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಡೈಮಂಡ್ ಸಿಂಬಲ್ನ ಇಫ್ ಕಂಡೀಷನ್ ಆಗಿರ್ಬೋದು, ಲೂಪಿಂಗ್ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಕಂಡೀಷನ್ಸ್ಗಳಲ್ಲಿ ಹೆಚ್ಚಾಗಿ ಡೈಮಂಡ್ ಸಿಂಬಲ್ಗಳನ್ನ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಪ್ಯಾರಲೆಲೋಗ್ರಾಮ್. ಈ ಪ್ಯಾರಲೆಲೋಗ್ರಾಮನ್ನು ಏನಕ್ಕೆ ಬಳಸ್ತೀವಿ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್. ನಾವೇನು ಇನ್ಪುಟ್ನ ತೊಗೊಳ್ತಾ ಇದ್ದೀವಿ ಮತ್ತು ಬರ್ತಾ ಇರುವ ಔಟ್ಪುಟ್ ಏನಿರುತ್ತೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಮತ್ತು ಇನ್ಪುಟ್ನ ಕೊಡ್ತಾ ಇರೋದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಈ ಪ್ಯಾರಲೆಲೋಗ್ರಾಮ್ ಸಿಂಬಲ್ನ ಬಳಸ್ತಾ ಇದ್ದೀವಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಡೇಟಾ ಪ್ರೊವೈಡಿಂಗ್ ಆ್ಯಂಡ್ ಟೇಕಿಂಗ್ ಸಿಂಬಲ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರೋ ಮಾರ್ಕ್. ಆರೋ ಮಾರ್ಕ್ ಏನು ಹೇಳುತ್ತೆ ಅಂದರೆ ಡೇಟಾ ಯಾವ ಕಡೆ ಫ್ಲೋ ಆಗ್ತಾ ಇದೆ, ಯಾವ ಬಾಕ್ಸಿಂದ ಯಾವ ಕಡೆ ಫ್ಲೋ ಆಗ್ತಾ ಇದೆ, ನೆಕ್ಸ್ಟ್ ಯಾವ ಬಾಕ್ಸಿಗೆ ಹೋಗ್ತಾ ಇದೆ ಅಂತ ಒಂದು ಡೈರೆಕ್ಷನ್ ಬೇಕಲ್ವಾ, ಆ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವಿಲ್ಲಿ ಆರೋ ಮಾರ್ಕನ್ನು ತೊಗೊಳ್ತಾ ಇದ್ದೀವಿ. ಸೊ ಇದಿಷ್ಟು ಆಗಿತ್ತು ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟಿನ ಇನ್ಫಾರ್ಮೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಅಲ್ಗಾರಿದಮ್. ಒಂದು ಅಲ್ಗಾರಿದಮ್ನ ನಾವು ಪರ್ಫೆಕ್ಟ್ ಅಲ್ಗಾರಿದಮ್ ಅಥವಾ ಗುಡ್ ಅಲ್ಗಾರಿದಮ್ ಅಂತ ಹೇಗೆ ಕರಿತೀವಿ ಅಂದರೆ ಬೇಸ್ಡ್ ಆನ್ ದ 4 ಪಾಯಿಂಟ್ಸ್. ಇಲ್ಲಿ 4 ಪಾಯಿಂಟ್ಸ್ ಏನಿದೆ, 4 ಪಾಯಿಂಟ್ಸ್ಗಳನ್ನು ರೆಫರಾಗಿ ಇಟ್ಕೊಂಡು ನಾವು ಒಂದು ಅಲ್ಗಾರಿದಮನ್ನು ಗುಡ್ ಅಲ್ಗಾರಿದಮ್ ಅಂತ ಕರಿಬೋದು. ಯಾವ್ದು ಹಾಗಾದರೆ ಮೊದಲನೇದು ಬಂದು ಪ್ರಿಸಿಷನ್, ಎರಡನೇದು ಯೂನಿಕ್ನೆಸ್, ಮೂರನೇದು ಫೈನೆಟ್ನೆಸ್ ಆ್ಯಂಡ್ ನಾಲ್ಕನೇದು ಇನ್ಪುಟ್. ಈ 4 ಆಪ್ಷನ್ಸನ್ನು ಅಥವಾ 4 ಪಾಯಿಂಟ್ಸನ್ನು ರೆಫರೆನ್ಸ್ ಆಗಿಟ್ಕೊಂಡು ಒಂದು ಅಲ್ಗಾರಿದಮನ್ನು ಗುಡ್ ಅಂತ ಕರಿತಾ ಇದ್ವಿ, ಅಂದರೆ ಒಂದು ಬೆಸ್ಟ್ ಅಲ್ಗಾರಿದಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಏನು ಪ್ರಿಸಿಷನ್ ಅಂದರೆ ಸ್ಟೆಪ್ಸ್ ಆರ್ ಪ್ರೀಷಿಯಸ್ಲಿ ಸ್ಟೇಟೆಡ್ ಆ್ಯಂಡ್ ಕ್ಲಿಯರ್ಲಿ ಡಿಫೈನ್ಡ್. ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ಕ್ಲಿಯರಾಗಿ ಅನಲೈಸ್ ಮಾಡಿದ್ವಿ ಅಂದರೆ ಅದು ನೀಟಾಗಿ ನಮಗೆ ಅರ್ಥ ಆಗ್ತದೆ, ಅನಲೈಸ್ ಆಗ್ತಾ ಇದೆ ಅಂದರೆ ಒಂದು ಅಕ್ಯುರೇಸಿ ಇದೆ, ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದರೆ ಅದನ್ನು ನಾವು ಪ್ರಿಸಿಷನ್ ಅಂತ ಕರಿತಾ ಇದ್ದೀವಿ. ಯಾವ ಒಂದು ಅಲ್ಗಾರಿದಮ್ ನಮಗೆ ಕ್ಲಿಯಾರಿಟಿಯನ್ನು ಕೊಡ್ತಾ ಇದೆ, ಕ್ಲಿಯಾರಿಟಿಯನ್ನು ಅಥವಾ ಯಾವುದೇ ರೀತಿ ಎರರ್ ಇಲ್ಲದೆ ಇರೋವಂಥ ಒಂದು ಐಡಿಯಾನ ಪ್ರೊವೈಡ್ ಮಾಡ್ತಾ ಇದೆ, ಅದನ್ನು ನಾವು ಪ್ರಿಸಿಷನ್ ಅಂತ ಕರಿತಾ ಇದ್ದೀವಿ. ಎರಡನೇದು ಯೂನಿಕ್ನೆಸ್. ಯೂನಿಕ್ ಆಗಿರುವಂಥದ್ದು, ಯಾವ ರೀತಿ ಇನ್ಪುಟ್ ಕೊಡ್ತೀವೋ ಅದಕ್ಕೆ ಪ್ರಾಪರಾಗಿ ಔಟ್ಪುಟನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ರಿಸಲ್ಟ್ ಆಫ್ ಈಚ್ ಸ್ಟೆಪ್ಸ್ ಆರ್ ಡಿಫೈನ್ಡ್ ಯೂನಿಕ್ಲಿ ಆ್ಯಂಡ್ ಡಿಪೆಂಡ್ಸ್ ಓನ್ಲಿ ಆನ್ ಇನ್ಪುಟ್. ನಾವೇನು ಇನ್ಪುಟ್ ಕೊಡ್ತಾ ಇದ್ವಿ ಅದ್ರ ಮೇಲೆ ಔಟ್ಪುಟ್ ಮಾತ್ರ ಡಿಪೆಂಡ್ ಆಗಿರುತ್ತೆ, ವರ್ಕ್ ಡಿಪೆಂಡ್ ಆಗಿರಲ್ಲ. ವರ್ಕ್ ಮಾತ್ರ ಸಿಮಿಲರ್ ಇರುತ್ತೆ, ಆದರೆ ನಾವು ಕೊಟ್ಟಂಥ ಇನ್ಪುಟ್ಟು ಬರುವಂಥ ಔಟ್ಪುಟ್ಟು ಇನ್ಪುಟ್ಟಿನ ಮೇಲೆ ಡಿಪೆಂಡ್ ಆಗಿದ್ದರೆ ಅದನ್ನು ಯೂನಿಕ್ನೆಸ್ ಅಂತ ಕರಿತಾ ಇದ್ದೀವಿ. ಇನ್ನು ಫೈನೆಟ್ನೆಸ್ ಅಂತ ಅಂದರೆ ಅಲ್ಗಾರಿದಮ್ ನೀವು ಎಷ್ಟು ಸ್ಟೆಪ್ಸ್ ಬೇಕಾದರೂ ಬರಿಬೋದು, ಹಾಗಂತ ಇನ್ಫೈನೈಟ್ ಸ್ಟೆಪ್ಸನ್ನು ಬರೆದ್ರೆ ಇಟ್ ವಿಲ್ ಬಿ ಹೈಲಿ ಇಂಪಾಸಿಬಲ್ ಟು ಎಕ್ಸಿಕ್ಯೂಟ್ ಆರ್ ರೈಟ್ ದ ಪ್ರೋಗ್ರಾಮಿಂಗ್ ಕೋಡ್ ಆಗಿರುತ್ತೆ. ಹಾಗಾಗಿ ಒಂದು ಸ್ಟಾರ್ಟಿಗೆ ಒಂದು ಎಂಡ್ ಅಂತ ಇರಲೇಬೇಕು ಅಂತ ಹೇಳ್ತಾರಲ್ವಾ,
ಅದೇ ಥರ ಒಂದು ಫೈನೈಟ್ ಸ್ಟೆಪ್ಸಲ್ಲಿ ಒಂದು ಮಿನಿಮಮ್ ಸ್ಟೆಪ್ಸಲ್ಲೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ರೀತಿಯಲ್ಲಿದ್ದರೆ ಅದನ್ನು ನಾವು ಗುಡ್ ಅಲ್ಗಾರಿದಮ್ ಅಂತ ಕರಿತಾ ಇದ್ದೀವಿ. ಇನ್ನು ಇನ್ಪುಟ್, ದ ಅಲ್ಗಾರಿದಮ್ ರಿಸೀವ್ ಸಮ್ ಇನ್ಪುಟ್ ಟು ಪ್ರೊಸೆಸ್. ನಾವೇನೋ ಅಲ್ಗಾರಿದಮನ್ನು ಬರೆದಿದ್ದೀವಿ ಸರಿ, ಬಟ್ ಅದಕ್ಕೆ ಪ್ರಾಪರಾಗಿ ನಾವು ಏನು ಕೊಟ್ಟರು ಇನ್ಪುಟನ್ನು ಅದು ತೊಗೊಳ್ಳೋ ರೀತಿಯಲ್ಲಿರಬೇಕು. ಅಥವಾ ನಾವು ಇನ್ಪುಟನ್ನು ಕೊಟ್ಟರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಅದಕ್ಕಿರಬೇಕು. ನಾವು ಕೊಟ್ಟಂಥ ಇನ್ಪುಟ್ನ ತೊಗೊಂಡು ಅದು ಪ್ರಾಪರ್ ಔಟ್ಪುಟನ್ನು ಎಕ್ಸಿಕ್ಯೂಟ್ ಮಾಡೋದಾಗಿರಬೇಕು. ಸೊ ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಅಲ್ಗಾರಿದಮ್ ಅಂತೇಳಿ ಕರಿತಾ ಇದ್ದೀವಿ. ಈಗ ಅಲ್ಗಾರಿದಮ್ ಅಂದರೆ ಏನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಅಲ್ಗಾರಿದಮ್ ಅಂದರೆ ಏನು ಅಂತ ಕಲ್ತ್ವಿ ಅಲ್ವಾ. ಹಾಗಾದರೆ ಒಂದು ಎಕ್ಸಾಂಪಲ್ನ ನೋಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಗಾರಿದಮನ್ನು ಹೇಗೆ ಬರೆಯೋದು, ಅದೇ ರೀತಿ ಫ್ಲೋ ಚಾರ್ಟಲ್ಲಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದು ಈ ಸ್ಲೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಪ್ರಾಬ್ಲಮ್ ನಂಬರ್ 1 ಅಂದರೆ ಕ್ವೆಶನ್ ನಂಬರ್ 1 ಏನು ಪ್ರಾಬ್ಲಮ್ ಇದೆ, ಅಡಿಷನ್ ಆಫ್ 3 ನಂಬರ್ಸ್ ಅಲ್ಗಾರಿದಮ್ಸ್ ಆ್ಯಂಡ್ ಫ್ಲೋ ಚಾರ್ಟ್ಸ್ ಅಂತ ಇದೆ. ಇಲ್ಲಿ 3 ನಂಬರ್ನ ನೀವು ಆ್ಯಡ್ ಮಾಡೋದಾದರೆ ಜನರಲ್ ಆಗಿ, ನಾಟ್ ಅ ಮೆನ್ಷನ್ಡ್ ವಿತ್ ಸ್ಪೆಸಿಫಿಕ್ ನಂಬರ್, ಇಲ್ಲಿ ಯಾವುದೇ ರೀತಿ ನಂಬರ್ನ ತೊಗೊಂಡಿಲ್ಲ, ಜನರಲ್ ಆಗಿ ನೀವು 3 ನಂಬರ್ನ ಆ್ಯಡ್ ಮಾಡೋದಾದರೆ ಯಾವ ರೀತಿ ಆ್ಯಡ್ ಮಾಡ್ತೀರಿ ಅಂತ ಒಂದು ಅಲ್ಗಾರಿದಮ್ನ ಬರೀರಿ. ಬರೆದಿರೋ ಅಲ್ಗಾರಿದಮ್ಮಿಗೆ ನೀವು ಒಂದು ಫ್ಲೋ ಚಾರ್ಟನ್ನು ಬರೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ, ಸ್ಟೆಪ್ 1 ಸ್ಟಾರ್ಟ್ ಅಂದರೆ ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ನಮಗೆ ಒಂದು ಸ್ಟಾರ್ಟಿಂಗ್ ಮೆಥಡ್ ಬೇಕಲ್ವಾ. ಸೊ ಸ್ಟಾರ್ಟ್ ಮಾಡಿದಾಗಲೇ ಒಂದು ಎಂಡಿಂಗ್ ಅಂತ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಮೊದಲನೇ ಸ್ಟೆಪ್ ಏನಾಗಿರುತ್ತೆ, ಸ್ಟಾರ್ಟ್ ಆಗಿರುತ್ತೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಅಡಿಷನ್ ಆಫ್ 3 ನಂಬರ್ಸ್, 3 ನಂಬರ್ಸನ್ನು ತೊಗೊಳ್ಳಿಕ್ಕೆ 3 ವೇರಿಯೇಬಲ್ಸ್ನ ತೊಗೊಂಡಿದ್ದೀವಿ. ರೀಡ್ ಅಂತನಾದರೂ ತೊಗೋಬೋದು ಅಥವಾ ಇನ್ಪುಟ್ ಅಂತನಾದರೂ ತೊಗೋಬೋದು, ದಟ್ ಈಸ್ ಲೆಫ್ಟ್ ಟು ಯು. ನಾನಿಲ್ಲಿ ರೀಡ್ ಅಂತ ತೊಗೊಂಡಿದ್ದೀನಿ. ABC 3 ವೇರಿಯೇಬಲ್ಸ್ ಇದೆ. ಆ 3 ವೇರಿಯೇಬಲ್ಸ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕಲ್ವಾ. ನಾನು ಆ್ಯಡ್ ಅಂತ ವೇರಿಯೇಬಲ್ ತೊಗೊಂಡಿಲ್ಲ, ನೀವು ಆ್ಯಡ್ ಅಂತನಾದರೂ ತೊಗೋಬೋದು. ಸಮ್ ಅಂತ ತೊಗೊಂಡಿದ್ದೀನಿ. ಸಮ್ ಇಸ್ ಈಕ್ವಲ್ ಟು A + B + C ಅಂತ ತೊಗೊಂಡಿದ್ದೀವಿ. ಹೌದಾ. ಈ A + B + C ಅನ್ನೋ 3 ವೇರಿಯೇಬಲ್ಸ್ ಏನಿದೆ ಅದು ಕ್ಯಾಲ್ಕುಲೇಟ್ ಆದಂತಹ ಅಡಿಷ್ನಲ್ ವ್ಯಾಲ್ಯೂ ಸಮ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗ್ತಾಯಿದೆ. ಈಗ ವ್ಯಾಲ್ಯೂ ಯಾವುದ್ರಲ್ಲಿ ಸ್ಟೋರ್ ಆಗಿದೆ, ಸಮ್ ಅನ್ನೋದ್ರಲ್ಲಿ ಸ್ಟೋರ್ ಆಗಿದೆ ಅಲ್ವಾ. ಆಗ ನಾನೇನು ಮಾಡಬೇಕು, ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು, ಸಮ್ ಅನ್ನೋ ವ್ಯಾಲ್ಯೂನೇ ಡಿಸ್ಪ್ಲೇ ಮಾಡಬೇಕು. ಅಂದರೆ ಪ್ರಿಂಟ್ ಸಮ್ ಅಂತನಾದರೂ ತೊಗೋಬೋದು ಅಥವಾ ಡಿಸ್ಪ್ಲೇ ಸಮ್ ಅಂತನಾದರೂ ತೊಗೋಬೋದು. ಈಗ ಆನ್ಸರ್ ಸಿಕ್ತಲ್ವ, ನಮ್ಮ ಪ್ರಾಬ್ಲಮ್ ಏನಾಗಿತ್ತು, ಅಡಿಷನ್ ಆಫ್ 3 ನಂಬರ್ಸ್ ಆಗಿತ್ತು. ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದೆ, ಪ್ರಾಬ್ಲಮ್ ಮುಗ್ದಿದೆ. ಹಾಗಾದರೆ ನಾನು ಅಲ್ಗಾರಿದಮ್ನ ಏನು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಸೊ ಸ್ಟೆಪ್ ನಂಬರ್ 5 ಬಂದು ಸ್ಟಾಪ್. ಈಗ ಬರೆದಿರೋ ಎಕ್ಸಾಕ್ಟ್ ಆನ್ಸರಿಗೆ ನಾವಿಲ್ಲಿ ಏನು ಮಾಡಿದ್ವಿ, ಫ್ಲೋ ಚಾರ್ಟ್ ಬರೆದಿದ್ವಿ, ಪಕ್ಕದಲ್ಲಿ ಪಿಕ್ಚರ್ ರೆಪ್ರೆಸೆಂಟ್ ಮಾಡಿದ್ದೀವಿ. ಡೇಟಾ ಮಾತ್ರ ಯಾವುದೂ ಕೂಡ ಚೇಂಜ್ ಆಗಿಲ್ಲ, ಆದರೆ ಪಿಕ್ಟೋರಿಯಲ್ ರೆಪ್ರೆಸೆಂಟಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ. ಸ್ಟಾರ್ಟ್ ಅನ್ನೋದು ನಾವು ಆಲ್ರೆಡಿ ಫ್ಲೋ ಚಾರ್ಟ್ ಸಿಂಬಲ್ಸಲ್ಲಿ ಕಲ್ತಿದ್ದೀವಿ. ಸ್ಟಾರ್ಟ್ ಮತ್ತು ಸ್ಟಾಪ್ ಅನ್ನೋದನ್ನು ಓವೆಲ್ ಸಿಂಬಲಲ್ಲೇ ಬರೀಬೇಕು ಅಂತ, ಹಾಗಾಗಿ ಓವೆಲ್ ಸಿಂಬಲಲ್ಲಿ ಸ್ಟಾರ್ಟ್ ಮತ್ತು ಸ್ಟಾಪನ್ನು ಬರ್ತಿದ್ದೀವಿ. ಎರಡನೇ ಸ್ಟೆಪ್ ಬಂದು ರೀಡ್ ABC. ರೀಡ್ ಅನ್ನೋದು ಇನ್ಪುಟ್ ಆಗಿರುತ್ತೆ. ಸೊ ಅದು ಪ್ಯಾರಲೆಲೋಗ್ರಾಮ್ ಸಿಂಬಲಲ್ಲಿ ಬರೀಬೇಕಿತ್ತು. ಪ್ಯಾರಲೆಲೋಗ್ರಾಮ್ ಸಿಂಬಲಲ್ಲಿ ರೀಡ್ ABC ಅಲ್ಲಿ ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸಮ್ ಇಸ್ ಈಕ್ವಲ್ಸ್ ಟು A + B + C ಅಂದರೆ ಅಲ್ಲಿ ವರ್ಕ್ ಆಗ್ತದೆ, ಆ್ಯಕ್ಚುಯಲ್ ವರ್ಕು. ಏನು ಆ್ಯಕ್ಚುಯಲ್ ವರ್ಕ್ ಅಂದರೆ ಅಡಿಷನ್ ಆಗ್ತಾಯಿದೆ. ಆ ಅಡಿಷನ್ನು ಆಗ್ತಾ ಇರೋದ್ರಿಂದ ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಸಿಂಬಲಲ್ಲಿ ನಾವೇನು ಮಾಡಿದ್ದೀವಿ, ಇನ್ಫಾರ್ಮೇಷನ್ನ ಬರ್ತಿದ್ದೀವಿ. ಇನ್ನು ನೆಕ್ಸ್ಟು ಡಿಸ್ಪ್ಲೇ ಅನ್ನೋದು ಔಟ್ಪುಟ್. ಡಿಸ್ಪ್ಲೇ ಅನ್ನೋದು ಔಟ್ಪುಟ್ಟು ಪ್ಯಾರಲೆಲೋಗ್ರಾಮ್ ಸಿಂಬಲಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಅಥವಾ ಪ್ರಿಂಟ್ ಸ್ಟೇಟ್ಮೆಂಟ್ಸ್ನ ಬಳಸಿದಾಗ ಔಟ್ಪುಟ್ ಅನ್ನೋ ಒಂದು ಇನ್ಫಾರ್ಮೇಷನ್ ಎಲ್ಲಿರುತ್ತೆ ಅಂದರೆ ಪ್ಯಾರಲೆಲೋಗ್ರಾಮ್ ಸಿಂಬಲಲ್ಲಿರುತ್ತೆ. ಹಾಗಾಗಿ ಪ್ಯಾರಲೆಲೋಗ್ರಾಮ್ ಸಿಂಬಲಲ್ಲಿ ಅದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಬಂದು ಆಗಲೇ ಹೇಳ್ದಂಗೆ ಓವೆಲ್ ಸಿಂಬಲಲ್ಲಿ ಸ್ಟಾರ್ಟ್ ಮತ್ತು ಸ್ಟಾಪನ್ನು ಮೆನ್ಷನ್ ಮಾಡ್ತಿರೋದ್ರಿಂದ ಸ್ಟಾಪ್ ಅನ್ನೋ ವರ್ಡು ಓವೆಲ್ ಸಿಂಬಲಲ್ಲಿ ಇದೆ. ಸೊ ಇನ್ಫಾರ್ಮೇಷನ್ ಏನಿದೆಯೋ ಅದನ್ನು ಪಿಕ್ಚರ್ ರೆಪ್ರೆಸೆಂಟೇಷನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಪಿಕ್ಚರ್ ರೆಪ್ರೆಸೆಂಟೇಷನಲ್ಲಿ ಬರೀತಾ ಇದ್ರೆ ಅದನ್ನು ನಾವೇನಂತ ಕರೆದ್ವಿ, ಫ್ಲೋ ಚಾರ್ಟ್ ಅಂತ ಕರೆದ್ವಿ. ನೆಕ್ಸ್ಟ್ ಸ್ಲೈಡಲ್ಲಿ ಬಂದು ಅದೇ ರೀತಿ ನಾವು 2 ಅಲ್ಗಾರಿದಮನ್ನು ಕೂಡ ಇಲ್ಲಿ 2 ಪ್ರಾಬ್ಲಮ್ ಇದೆ. ಸೊ ಮೊದಲನೇ ಪ್ರಾಬ್ಲಮ್ ಬಂದು ಮಲ್ಟಿಪ್ಲಿಕೇಶನ್ ಆಫ್ 3 ನಂಬರ್ಸ್ನ ಮಾಡಬೇಕು. ಅದೇ ಥರ ಎರಡನೇ ಅಲ್ಗಾರಿದಮನ್ನು ಬಂದು ಫೈಂಡ್ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್ನ ಮಾಡಬೇಕು. ಸೊ ಇದಕ್ಕೆ ಎರಡಕ್ಕೂ ಅಲ್ಗಾರಿದಮ್ನ ಬರೀಬೇಕು ಅಂತಂದರೆ ಇಲ್ಲಿ ಅಲ್ಗಾರಿದಮ್ನ ಕೊಟ್ಟಿದ್ದಾರೆ. ಯಾವ ರೀತಿ ಬರೆದಿದ್ದಾರೆ ನೋಡೋಣ. ಫಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ 3 ನಂಬರ್ಸ್ನ ನೋಡೋಣ. ಫಸ್ಟು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ಟೆಪ್ ನಂಬರ್ 1ಅಲ್ಲಿ ಸ್ಟಾರ್ಟ್ ಇದೆ. ಸ್ಟೆಪ್ ನಂಬರ್ 2ಅಲ್ಲಿ ರೀಡ್ ABC ಅಂತ ಇದೆ. ಅಂದರೆ ನಾವು ಮಲ್ಟಿಪ್ಲಿಕೇಶನ್ ಆಫ್ 3 ನಂಬರ್ಸ್ನ ಮಾಡಬೇಕಲ್ವಾ, 3 ನಂಬರ್ಸ್ಗೆ ವ್ಯಾಲ್ಯೂನ ಕೊಡಬೇಕಲ್ವಾ. 3 ನಂಬರ್ಸ್ಗೆ ಕೊಡೋ ವ್ಯಾಲ್ಯೂನ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಯಾವುದದು A B ಮತ್ತು C ಅಂತೇಳಿ. ಸೊ ಅದನ್ನೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು ಅಂದರೆ ಯಾವ ಸಿಂಬಲ್ನ ಬಳಸಬೇಕು, ನಮ್ಮ CS ಅಲ್ಲಿ ನಾವು ಸ್ಟಾರ್ ಸಿಂಬಲ್ನ ರೆಪ್ರೆಸೆಂಟ್ ಮಾಡ್ತೀವಲ್ವಾ. ಸೊ ಪ್ರಾಡಕ್ಟ್ ಅನ್ನೋ ಒಂದು ವೇರಿಯೇಬಲ್ನ ತೊಗೊಂಡಿದ್ದೀವಿ. ನೀವು ಬೇರೆ ಏನಾದರೂ D ಅಂತನಾದರೂ ತೊಗೋಬೋದು ಅಥವಾ ಮಲ್ಟಿಪ್ಲೈ ಅಂತನಾದರೂ ತೊಗೋಬೋದು. ನಾನಿಲ್ಲಿ ಪ್ರಾಡಕ್ಟ್ ಅಂತ ತೊಗೊಂಡಿದ್ದೀನಿ. ಪ್ರಾಡಕ್ಟ್ ಇಸ್ ಈಕ್ವಲ್ ಟು A × B × C ಅಂತ ಮಾಡಿದ್ದೀವಿ. ಅಂದರೆ ABC ಅಂತ 3 ವೇರಿಯೇಬಲ್ ಏನು ತೊಗೊಂಡಿದ್ವಿ ಅದನ್ನು 3ನೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 3ಕ್ಕೂ ವ್ಯಾಲ್ಯೂ ಕೊಟ್ಟಾಗ ಆ ವ್ಯಾಲ್ಯೂ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ಇಲ್ಲಿ
ಡಿಸ್ಪ್ಲೇಲಿ ಏನು ತೊಗೋಬೇಕು, ಡಿಸ್ಪ್ಲೇ ಪ್ರಾಡಕ್ಟ್ ಅಂತ ತೊಗೋಬೇಕು. ಸೊ ಡಿಸ್ಪ್ಲೇ ವ್ಯಾಲ್ಯೂ ಏನಿರುತ್ತೆ ಪ್ರಾಡಕ್ಟ್ ಅಂತ, ಆ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ವ್ಯಾಲ್ಯೂ ಸಿಕ್ಕಾದ್ಮೇಲೆ ಆಲ್ಗಾರಿದಮನ್ನು ಏನು ಮಾಡ್ತೀವಿ ನಾವಿಲ್ಲಿ ಸ್ಟಾಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ 3 ಬಂದು ಫೈಂಡ್ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್. ಆ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್ ಅಂತ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ 2 ನಂಬರ್ನ ತೊಗೋಬೇಕು. ಆ 2 ನಂಬರಲ್ಲಿ ಯಾವುದು ಬಿಗ್ಗೆಸ್ಟ್ ಅಂತ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ 2 ನಂಬರ್ ತೊಗೋಬೇಕು ಅಂದರೆ 2 ವೇರಿಯಬಲ್ ಬೇಕಲ್ವಾ? ರೀಡ್ ಎಮ್ ಆ್ಯಂಡ್ ಎನ್ ಅಂತ ತೊಗೊಂಡಿದ್ದೇವೆ. ಆ ರೀಡ್ ಎಮ್ ಆ್ಯಂಡ್ ಎನ್ ಅಲ್ಲಿ ಕಂಡೀಷನ್ ಚೆಕ್ ಮಾಡಬೇಕು. ಅಂದರೆ ಎಮ್ ಗ್ರೇಟರ್ ಇದೆಯಾ ಎನ್ ಗ್ರೇಟರ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇಫ್ ಎಮ್ ಈಸ್ ಗ್ರೇಟರ್ ದೆನ್ ಎನ್, ನಮಗೆ ಗ್ರೇಟರ್ ದೆನ್ ಸಿಂಬಲ್ ಇದೆ ಅಲ್ವಾ, ಎಮ್ ಈಸ್ ಗ್ರೇಟರ್ ದೆನ್ ಎನ್ ಆಗಿದೆ ಅಂತಂದರೆ ಎಮ್ ಎ ಗ್ರೇಟರ್ ಆಗಿದೆ ಅಂದರೆ ಔಟ್ಪುಟ್ ಎಮ್ ಅಂತ ಬರಿತೀವಿ. ಇಲ್ಲ ಆ ಕಂಡೀಷನ್ ಏನಾದರೂ ಫಾಲ್ಸ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ಎಮ್ ಈಸ್ ಗ್ರೇಟರ್ ಅಲ್ಲ ಅಂತ ಅಂದರೆ ಎನ್ ಈಸ್ ಗ್ರೇಟರ್ ಆಗಿರುತ್ತೆ. ಸೊ 2ರಲ್ಲಿ ಒಂದಂತೂ ಸಿಗುತ್ತೆ. ಹಾಗಾಗಿ ಆನ್ಸರ್ ಸಿಕ್ಕ ಮೇಲೆ ನಾವೇನು ಮಾಡ್ತಾ ಇದ್ವಿ, ಆಟೋಮ್ಯಾಟಿಕ್ಕಾಗಿ ಸ್ಟೆಪ್ ನಂಬರ್ 4ಅಲ್ಲಿ ಸ್ಟಾಪನ್ನು ಮಾಡ್ತಾ ಇದ್ದೀವಿ. ಕಾನ್ಸೆಪ್ಟ್ ಬಂದು ಸೂಡೋ ಕೋಡ್ ಅಂತೇಳಿ. ಸೂಡೋ ಕೋಡ್ ಅಂದರೆ ಏನು, ಅಲ್ಗಾರಿದಮ್ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಅದೇ ಥರ ಅನದರ್ ವೇ ಆಫ್ ರೆಪ್ರೆಸೆಂಟಿಂಗ್ ಆ್ಯನ್ ಅಲ್ಗಾರಿದಮ್ನ ಮತ್ತೊಂದು ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಸೂಡೋ ಕೋಡ್ ಅಂತ ಕರಿತಾ ಇದ್ದೀವಿ. ಸೊ ಎ ಮಿಕ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್. ಈ ಸೂಡೋ ಕೋಡಲ್ಲಿ ಏನಿರುತ್ತೆ ಅಂದರೆ ನಾವು ಪ್ರೋಗ್ರಾಮಲ್ಲಿ ಕೆಲವೊಂದು ನಿರ್ದಿಷ್ಟ ಪದಗಳನ್ನು ಏನು ಬಳಸ್ತೀವೋ ಆ ನಿರ್ದಿಷ್ಟ ಪದ ಬಳಕೆಯನ್ನು ಮಾಡಿಕೊಂಡು ಅಲ್ಗಾರಿದಮನ್ನು ಬರಿತಾ ಹೋದರೆ ಅದನ್ನು ನಾವು ಸೂಡೋ ಕೋಡ್ ಅಂತ ಕರೆದ್ವಿ. ಈ ಅಲ್ಗಾರಿದಮ್ ಸೂಡೋ ಕೋಡ್ಗೂ ಏನು ಹೆಚ್ಚಿನ ವ್ಯತ್ಯಾಸ ಅಂದರೆ ಈ ಅಲ್ಗಾರಿದಮಲ್ಲಿ ನಾವು ನ್ಯಾಚುರಲ್ ಲ್ಯಾಂಗ್ವೇಜನ್ನು ಬಳಸ್ತೀವಿ, ಬಟ್ ಸೂಡೋ ಕೋಡಲ್ಲಿ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ವರ್ಡ್ಸನ್ನು ಬಳಸಿ ನಾವು ಅಲ್ಗಾರಿದಮನ್ನು ಬರೆದ್ರೆ ಅದನ್ನು ನಾವು ಸೂಡೋ ಕೋಡ್ ಅಂತ ಕರೆದ್ವಿ. ಸೂಡೋ ಕೋಡ್ ಅಂದರೆ ಏನು ಹಾಗಾದರೆ, ನಾಟ್ ರಿಯಲ್ ಕೋಡ್. ಇದು ಪ್ರೋಗ್ರಾಮಿಂಗ್ ಅಲ್ಲ ಬಟ್ ಪ್ರೋಗ್ರಾಮಿಂಗ್ ಥರ ಅಂತೀವಲ್ಲ, ಅದನ್ನು ನಾವಿಲ್ಲಿ ಸೂಡೋ ಕೋಡ್ ಅಂತ ಕರಿತಾ ಇದ್ವಿ. ದ ವರ್ಡ್ ಸೂಡೋ ಮೀನ್ಸ್ ನಾಟ್ ರಿಯಲ್, ಸೂಡೋ ಈಸ್ ನಾಟ್ ಆ್ಯಕ್ಚುಯಲ್ ಕೋಡ್ ಅಂತ ಕರಿತಾ ಇದ್ದಾರೆ. ದೆನ್ ನಾಟ್ ಎ ಫಾರ್ಮಲ್ ಲ್ಯಾಂಗ್ವೇಜ್. ಸೂಡೋ ಕೋಡ್ ಅನ್ನೋದು ನಾಟ್ ಎ ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಕನ್ಸಿಡರ್ ಎ ಫಾರ್ಮಲ್ ಆರ್ ನಾನ್ ಫಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಾಂಬಿನೇಷನ್. ಸೂಡೋ ಕೋಡ್ ಕಂಬೈನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ಸ್ ವಿತ್ ಇಂಗ್ಲೀಷ್. ಈ ಸೂಡೋ ಕೋಡ್ ಅನ್ನೋದು ಅಲ್ಗಾರಿದಮ್ ರೀತಿ ಇರುತ್ತೆ ಬಟ್ ಅಲ್ಗಾರಿದಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ರೀತಿಯಲ್ಲಿರುತ್ತೆ ಬಟ್ ಕಂಪ್ಲೀಟ್ ಪ್ರೋಗ್ರಾಮ್ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವೇನಂತ ಕರೆದ್ವಿ, ಸೂಡೋ ಕೋಡ್ ಅಂತ ಕರೆದ್ವಿ. ಪಿ ಸೈಲೆಂಟು ನೀವು ಸೂಡೋ ಕೋಡ್ ಅಂತ ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ ಕಾಮನ್ ಸೂಡೋ ಕೋಡ್ ಕೀವರ್ಡ್ಸ್. ನಾನು ಹೇಳಿದೆ ಅಲ್ವಾ, ಪ್ರೋಗ್ರಾಮಲ್ಲಿ ಬಳಸುವಂಥ ಕೆಲವೊಂದು ಕೀವರ್ಡ್ಸ್ಗಳನ್ನು ಬಳಸಿ ಅಲ್ಗಾರಿದಮನ್ನು ಬರಿತೀವಿ ಅಂತ. ಹಾಗಾದರೆ ಯಾವೆಲ್ಲ ಕೀವರ್ಡ್ಸ್ಗಳನ್ನು ನೋಡ್ತಾ ಇದ್ದೀವಿ, ಇನ್ಪುಟ್ ಅನ್ನೋ ವರ್ಡ್ ಆಗಿರ್ಬೋದು, ಕಾಂಪ್ಯೂಟ್, ಪ್ರಿಂಟ್, ಇನ್ಕ್ರಿಮೆಂಟ್, ಡಿಕ್ರಿಮೆಂಟ್, ಟ್ರೂ, ಫಾಲ್ಸ್, ಇಫ್, ಎಲ್ಸ್, ವೈಲ್, ಈ ರೀತಿ ಕೆಲವೊಂದಿಷ್ಟು ಪದಗಳನ್ನು ಬಳಸಿ ನಾವೇನು ಮಾಡ್ತಾ ಇದ್ದೀವಿ, ಅಲ್ಗಾರಿದಮನ್ನು ಬರೆದ್ರೆ ಅದನ್ನು ಸೂಡೋ ಕೋಡ್ ಅಂತೇಳಿ ಕರೆದ್ವಿ. ಬೆನಿಫಿಟ್ಸು ಈ ಸೂಡೋ ಕೋಡಿಂದ ಅಥವಾ ಏನೆಲ್ಲ ಅಡ್ವಾಂಟೇಜಸ್ಸು ಸೂಡೋ ಕೋಡನ್ನು ಯೂಸ್ ಮಾಡೋದ್ರಿಂದ ಅಂತ ಅಂದರೆ ಈಸಿ ಟು ಯೂಸ್. ಅಲ್ಗಾರಿದಮಿಗೆ ಕಂಪೇರ್ ಮಾಡಿದ್ರೆ ತುಂಬ ಈಸಿಯಾಗಿ ಬರಿಬೋದು. ಕೆಲವೊಂದಿಷ್ಟು ನಿರ್ದಿಷ್ಟ ಪದಗಳನ್ನು ಬಳಸಿದಾಗ ಅಲ್ಗಾರಿದಮ್ನ ಸೆಂಟೆನ್ಸ್ಗಳೇನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಈಸಿ ಟು ಯೂಸ್, ನೋ ಕಾಂಪ್ಲೆಕ್ಸ್ ಸಿಂಟ್ಯಾಕ್ಸ್ ರೂಲ್ಸ್ ಟು ಫಾಲೋ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಕಾಂಪ್ಲೆಕ್ಸ್ ಡಿಫಿಕಲ್ಟ್ ರೂಲ್ಸ್ ಯಾವುದೂ ಇಲ್ಲ ಫಾಲೋ ಮಾಡೋವಂಥದ್ದು, ಇದರಲ್ಲಿ ತುಂಬಾ ಈಸಿ ಟು ಯೂಸ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಬಂದು ಈಸಿ ಟು ರೀಡ್. ನಮಗೆ ಓದಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ರಿಟರ್ನ್ ಲ್ಯಾಂಗ್ವೇಜ್ ನ್ಯಾಚುರಲ್ ಇರೋದ್ರಿಂದ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಅದು ನೆಕ್ಸ್ಟ್ ಪಾಯಿಂಟ್ ಇದೆ, ಈಸಿಲಿ ಟು ಅಂಡರ್ಸ್ಟ್ಯಾಂಡ್. ನ್ಯಾಚುರಲ್ ಲ್ಯಾಂಗ್ವೇಜನ್ನು ಬಳಸಿ ಕೆಲವೊಂದು ಕೀವರ್ಡ್ಸ್ಗಳನ್ನು ಬಳಸ್ತಾ ಇರೋದ್ರಿಂದ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ದೆನ್ ಈಸಿ ಟು ಕನ್ವರ್ಟ್. ಅಲ್ಗಾರಿದಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ರಫ್ ಸ್ಕೆಚ್ ಟು ರೈಟ್ ಎ ಪ್ರೋಗ್ರಾಮಿಂಗ್ ಕೋಡ್. ಅಲ್ಗಾರಿದಮನ್ನು ನಾವು ಈಸಿಯಾಗಿ ಬರ್ಕೊಂಡ್ರೆ ಪ್ರೋಗ್ರಾಮನ್ನು ಕೂಡ ಈಸಿಯಾಗಿ ಸ್ಕೆಚ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಸೂಡೋ ಕೋಡ್ ಆಗಿರುತ್ತೆ. ಸೂಡೋ ಕೋಡ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಸೂಡೋ ಕೋಡ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಲ್ಲಿ ಎರಡು ಪ್ರಾಬ್ಲಮನ್ನು ಬರ್ತಿದ್ದಾರೆ. ಮೊದಲನೇದು ಬಂದು ಏರಿಯಾ ಆಫ್ ಸ್ಕ್ವಯರ್, ಎರಡನೇದು ಬಂದು ಫಿಬಿನೋಸೈ ಸೀರೀಸ್ ಅಂತೇಳಿ. ಸೊ ಏರಿಯಾ ಆಫ್ ಸ್ಕ್ವಯರನ್ನು ಮಾಡಬೇಕು ಅಂತಂದರೆ, ಅಲ್ಗಾರಿದಮನ್ನು ಬರೀಬೇಕು ಅಂದರೆ ಸೂಡೋ ಕೋಡನ್ನು ಬರೀಬೇಕು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ, ಏರಿಯಾ ಆಫ್ ಸ್ಕ್ವಯರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅನ್ನೋದಾದರೆ ಮೊದಲೇನು ಬೇಕು ನಮಗೆ, ಸ್ಕ್ವಯರ್ ಅಂದರೆ ನೋಡಿದ್ದೀರಾ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ. ಹಾಗಾದರೆ ಸೈಡಿನ ಒಂದು ಅಳತೆ ಬೇಕಲ್ವಾ, ಒಂದು ಸೈಡಿನ ಅಳತೆ ಸಿಕ್ಕರೆ ಸಾಕು ನಮಗೆ ಏರಿಯಾ ಆಫಿನ ಸ್ಕ್ವಯರ್ನ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಫಸ್ಟ್ ಏನು ತೊಗೊಂಡಿದ್ದಾರೆ, ಇನ್ಪುಟ್ ಸೈಡ್ ಅಂದರೆ ಹೇಳಿದ್ವಿ ಅಲ್ವಾ, ಇನ್ಪುಟ್ಟು, ಕಾಂಪ್ಯೂಟು, ಈ ರೀತಿ ಕೆಲವೊಂದು ಪದಗಳನ್ನು ಬಳಸ್ಕೊಂಡು ನಾವು ಅಲ್ಗಾರಿದಮನ್ನು ಬರೆದಿದ್ರೆ ಅದನ್ನು ಸೂಡೋ ಕೋಡ್ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಸ್ಟೆಪ್ 1ನಲ್ಲಿ
ಇನ್ಪುಟ್ ಸೈಡ್ ಅಂತ ಕರಿತಾ ಇದ್ದೀವಿ. ಸೈಡಿನ ವ್ಯಾಲ್ಯೂನ ಇನ್ಪುಟ್ ಮಾಡ್ಕೋಬೇಕು. ತೊಗೊಂಡಿರೋ ವ್ಯಾಲ್ಯೂನ ಏನು ಮಾಡಬೇಕು, ಕಾಂಪ್ಯೂಟ್ ಅಂದರೆ ಕ್ಯಾಲ್ಕುಲೇಟ್ ಅಂತ. ಕ್ಯಾಲ್ಕುಲೇಟ್ ಮಾಡಬೇಕು ಏನು, ಏರಿಯಾ ಇಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಏರಿಯಾ ಅನ್ನೋ ವೇರಿಯಬಲ್ಗೆ ಸೈಡ್ ಇಂಟು ಸೈಡ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದು ಏರಿಯಾ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗ್ತಾಯಿದೆ. ಆ ಸ್ಟೋರ್ ಆಗಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸೈಡಿನ ವ್ಯಾಲ್ಯೂನ ಸ್ಟೋರ್ ಮಾಡೋಕ್ಕೆ ನಾವಿಲ್ಲಿ ಸೈಡ್ ಅನ್ನೋ ವೇರಿಯಬಲ್ನ ತಗೊಂಡಿದ್ದೀವಿ. ಸೊ ಅದು ಸ್ಟೋರ್ ಆಗಿರುತ್ತಲ್ವ ಏರಿಯಾದಲ್ಲಿ, ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ ಅನ್ನೋ ಕೀವರ್ಡನ್ನ ಬಳಸ್ತಾ ಇದ್ದೀವಿ. ಪ್ರಿಂಟ್ ಏರಿಯಾ ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಏರಿಯಾ ಆಫ್ ಸ್ಕ್ವೇರಿನ ಆನ್ಸರ್ ಸಿಕ್ಕಿದೆ. ಡಿಸ್ಪ್ಲೇ ಮಾಡೋಕ್ಕೆ ಪ್ರಿಂಟ್ ಏರಿಯಾ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇದು ಪ್ರಾಬ್ಲಮ್ ನಂಬರ್ 1. ಇನ್ನು ಪ್ರಾಬ್ಲಮ್ ನಂಬರ್ 2 ಅಂತ ಅಂದರೆ ಫಿಬಿನೋಸೈ ಸೀರೀಸ್. ಏನಿದು ಫಿಬಿನೋಸೈ ಸೀರೀಸ್ ಅಂದರೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಫಿಬಿನೋಸೈ ಸೀರೀಸ್ ಅಂದರೆ ಏನು ಅಂದರೆ, ಆಲ್ರೆಡಿ 2 ವ್ಯಾಲ್ಯೂಸ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ. ಯಾವ 2 ವ್ಯಾಲ್ಯೂಸ್ ಅಂದರೆ 0 ಮತ್ತು 1 ಅಂತ. ಹಾಗಾಗಿ n1ನ 0, n2ನ 1 ಅಂತ ತೊಗೊಂಡಿದ್ದಾರೆ. ಇದೇ ರೀತಿ ನೆಕ್ಸ್ಟ್ ವ್ಯಾಲ್ಯೂ ಬೇಕು ಅಂತ ಅಂದರೆ 0, 1ನ ನೆಕ್ಸ್ಟ್ ವ್ಯಾಲ್ಯೂ ಬೇಕು ಅಂದರೆ ಅದರ ಹಿಂದಿನ 2 ವ್ಯಾಲ್ಯೂ ಅಂದರೆ 0 ಇದು ಮೊದಲನೇ ವ್ಯಾಲ್ಯೂ, 1 ಅನ್ನೋದು 2ನೇ ವ್ಯಾಲ್ಯೂ. 3ನೇ ವ್ಯಾಲ್ಯೂ ಬೇಕು ಅಂದರೆ ಹಿಂದಿನ 2ನೇ ವ್ಯಾಲ್ಯೂ ಇರುತ್ತಲ್ವ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಪ್ರೀವಿಯಸ್ 2 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತಾ ಹೋದರೆ ನೆಕ್ಸ್ಟ್ ನಂಬರಿಗೆ ಏನಾಗುತ್ತೆ, ನಮಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಎಷ್ಟು ಕೌಂಟ್ ಆಫ್ ವ್ಯಾಲ್ಯೂಸ್ ನಮಗೆ ಬೇಕು ಅನ್ನೋದನ್ನು n ಅಂತ ತೊಗೊಂಡಿದ್ದೀವಿ. ಇಲ್ಲಿ ಇನ್ಪುಟ್ n ಅಂತ ಅಂದರೆ ನಿನಗೆ ಟೋಟಲ್ ಸೀರೀಸಲ್ಲಿ ಎಷ್ಟು ನಂಬರ್ಸ್ ಬೇಕು. ಫಾರ್ ಎಕ್ಸಾಂಪಲ್ 3 ಬೇಕಾ, 4 ಬೇಕಾ, 5 ಬೇಕಾ ಅಂತ ಅನ್ನೋದಾದರೆ ನಾನು 5 ಅಂತ ಕೊಟ್ಟರೆ ಫಸ್ಟ್ ಏನಾಗುತ್ತೆ, n1 ಈಸ್ ಈಕ್ವಲ್ ಟು 0, n2 ಈಸ್ ಈಕ್ವಲ್ ಟು 1 ಇತ್ತು. ನೆಕ್ಸ್ಟ್ ವ್ಯಾಲ್ಯೂ ಏನು ಬರುತ್ತೆ, 0 + 1 ಮಾಡಿದಾಗ 1 ಬರುತ್ತೆ. ಸೊ 3 ವ್ಯಾಲ್ಯೂ ಸಿಕ್ತಲ್ಲಿ, 0, 1, 1, 1 ಅಂತ ಹೇಳಿ. ಸೊ ನೆಕ್ಸ್ಟ್ 3 ಆಯ್ತಲ್ವ. ನೆಕ್ಸ್ಟ್ 4ನೇ ನಂಬರ್ ಬೇಕು ಅಂದರೆ n2 ಮತ್ತು n3ನ ಆ್ಯಡ್ ಮಾಡಿದ್ರೆ n4 ಸಿಗುತ್ತೆ. ಅಂದರೆ 1 + 1 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 2 ಆಯಿತು. 4 ನಂಬರ್ಸ್ ಆಯಿತು. ಇನ್ನು 5th ನಂಬರ್ ಬೇಕು ಅಂದರೆ 2 + 1ನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ಆನ್ಸರು, 3 ಆಯಿತು. ಸೊ ಈ ರೀತಿ ಸೀರೀಸಲ್ಲಿ ಎಷ್ಟು ಸಂಖ್ಯೆಗಳು ಬೇಕು ಅಂತ ಹೇಳಿ ಸ್ಟೋರ್ ಮಾಡೋಕ್ಕೆ n ಅನ್ನೋ ವೇರಿಯಬಲ್ ತೊಗೊಂಡಿದ್ದೀವಿ. ಸೀರೀಸ್ಗಳು ಮುಂದುವರಿತಾ ಹೋಗಬೇಕು ಅಂದರೆ ಪ್ರೀವಿಯಸ್ 2 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತಾ ಹೋದರೆ ನಮಗೆ ಫಿಬಿನೋಸೈ ಸೀರೀಸ್ ವ್ಯಾಲ್ಯೂ ಸಿಗುತ್ತೆ. ಅದಕ್ಕೆ ಇವ್ರು ಏನು ತೊಗೊಂಡಿದ್ದಾರೆ, n1 ಈಸ್ ಈಕ್ವಲ್ ಟು 0, n2 ಈಸ್ ಈಕ್ವಲ್ ಟು 1, i ಈಸ್ ಈಕ್ವಲ್ ಟು 1 ಅಂದರೆ ಇನ್ಕ್ರಿಮೆಂಟ್ ಆಗಲಿಕ್ಕೋಸ್ಕರ ಕಂಡೀಷನ್ನ ಲೂಪಿಂಗಲ್ಲಿ ಚೆಕ್ ಮಾಡಲಿಕ್ಕೆ i ಈಸ್ ಈಕ್ವಲ್ ಟು 1 ಅಂತ ತೊಗೊಂಡಿದ್ದೀವಿ. ಪ್ರಿಂಟ್ n1, n2. ಮೊದಲು n1, n2ನ ಪ್ರಿಂಟ್ ಮಾಡಿ, ಯಾಕಂದರೆ ಅದು ಆಲ್ರೆಡಿ ನಾವು ಅಸೈನ್ ಮಾಡಿದ್ದೀವಿ ವ್ಯಾಲ್ಯೂಸು. ನೆಕ್ಸ್ಟ್ ಲೂಪಿಂಗ್ ವೈಲ್ i ಈಸ್ ಲೆಸ್ ದೆನ್ n-2 ಅಂತ ಕೊಟ್ಟಿದ್ದಾರೆ. n-2 ಅಂತ ಅಂದರೆ ಇಲ್ಲಿ n-ಗೆ ವ್ಯಾಲ್ಯೂ ಏನು ಕೊಟ್ಟಿರ್ತೀವಲ್ವ, ಆ ವ್ಯಾಲ್ಯೂನ -2 ಅಂತ ಹೇಳ್ತಾರೆ. ಈ n-2 ಅಂತ ಯಾಕೆ ಕೊಟ್ಟಿದ್ದಾರೆ ಲೂಪಿಂಗಲ್ಲಿ ಅಂತ ಅಂದರೆ, ಆಲ್ರೆಡಿ ನಮ್ಮ ಹತ್ರ 2 ನಂಬರ್ ಇದೆ ಅಲ್ವಾ, 0 ಮತ್ತು 1 ಅಂತೇಳಿ, ಅದು ಪರ್ಮನೆಂಟ್. ಸೊ n-ಗೆ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಅದರಲ್ಲಿ -2 ಮಾಡಿದಾಗ i-ನ ವ್ಯಾಲ್ಯೂ ಏನಾಗ್ತಾ ಹೋಗಬೇಕು, ಲೆಸ್ಸರ್ ದ್ಯಾನ್ ಆಗ್ತಾ ಹೋಗಬೇಕು. ಎಲ್ಲಿವರೆಗೂ ಆ ಕಂಡೀಷನ್ ಟ್ರೂ ಆಗುತ್ತೋ ಅಲ್ಲಿವರೆಗೂ n3 ಈಸ್ ಈಕ್ವಲ್ ಟು n1 + n2 ಅಂತ ತೊಗೊಳ್ತಾ ಹೋಗ್ತೀವಿ. ಸೊ ಎಲ್ಲಿಗೆ ಕಂಡೀಷನ್ ಫಾಲ್ಸ್ ಆಗುತ್ತೋ ಅಲ್ಲಿಗೆ ನಾವು ವೈಲ್ ಲೂಪನ್ನು ಎಂಡ್ ಮಾಡಿ ಸೀರೀಸನ್ನು ತೊಗೊಳ್ಳೋವಂಥದ್ದನ್ನು ಸ್ಟಾಪ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ, ನೀವು ಅಲ್ಗೋರಿದಮ್ ಅಥವಾ ಸೂಡೋ ಕೋಡನ್ನು ಗಮನಿಸಿದ್ರೆ ವರ್ಡ್ಸನ್ನು ಬಳಸಿ ನಾವು ಅಲ್ಗೋರಿದಮನ್ನು ಬರೆದಿದ್ದೀವಿ. ನೋಡಿ ಯಾವ್ಯಾವ ವರ್ಡ್ಸನ್ನು ಬಳಸಿದ್ದೀವಿ ಒಂದ್ಸರಿ ನೋಡೋಣ. ಇನ್ಪುಟ್ ಅಂತ ಬಳಸಿದ್ದೀವಿ, ಪ್ರಿಂಟ್ ಅಂತ ಬಳಸಿದ್ದೀವಿ, ವೈಲ್ ಅಂತ ಬಳಸಿದ್ದೀವಿ, ಎಂಡ್ ಅಂತ ಬಳಸಿದ್ದೀವಿ. ಸೊ ಈ ರೀತಿ ಕೀವರ್ಡ್ಸ್ಗಳನ್ನು ಬಳಸಿ ಅಲ್ಗೋರಿದಮನ್ನು ಬರೆದಿದ್ರೆ ಅದನ್ನು ನಾವು ಸೂಡೋ ಕೋಡ್ಸ್ ಅಂತೇಳಿ ಕರಿತಾ ಇದ್ದೀವಿ. ಡಿಸ್ಕಸಿಂಗ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್. ಕೋಡಿಂಗ್ ಅಂದರೆ ಏನು, ಪ್ರೋಗ್ರಾಮನ್ನು ನಾವು ಕೋಡಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಕೋಡಿಂಗ್ ಈಸ್ ಆಲ್ಸೋ ನೋನ್ ಆಸ್ ಪ್ರೋಗ್ರಾಮಿಂಗ್. ಬಟ್ ಟೆಸ್ಟಿಂಗ್ ಅಂತ ಅಂದರೆ ವೆರಿಫೈಯಿಂಗ್ ಆರ್ ಚೆಕಿಂಗ್ ಆರ್ ವಿ ಆರ್ ಕರೆಕ್ಟಿಂಗ್ ಆರ್ ವಿ ಆರ್ ವೆರಿಫೈಯಿಂಗ್ ದ ಥಿಂಗ್ಸ್ ವಾಟ್ ಎವರ್ ವಿ ಆರ್ ಗಿವಿಂಗ್ ಇನ್ಪುಟ್ ಟು ಆರ್ ಗೆಟಿಂಗ್ ದ ಪ್ರಾಪರ್ ಔಟ್ಪುಟ್. ನಾವು ಕೊಡ್ತಾ ಇರುವಂತಹ ಇನ್ಪುಟ್ಟು ಸರಿಯಾದ ಔಟ್ಪುಟ್ ಬರ್ತಾ ಇದೆಯಾ ಅಲ್ವಾ ಅಂತ ಚೆಕ್ ಮಾಡೋವಂಥದ್ದನ್ನು ನಾವು ಟೆಸ್ಟಿಂಗ್ ಅಂತ ಕರಿತಾ ಇದ್ದೀವಿ. ಆರ್ಟ್ ಆಫ್ ಕ್ರಿಯೇಟಿಂಗ್ ಎ ಸೊಲ್ಯೂಷನ್ ಇನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೋಡಿಂಗ್ ಅನ್ನೋದು ಒಂದು ಕ್ರಿಯೇಟಿಂಗ್ ಎ ಸೊಲ್ಯೂಷನ್ ಟು ದ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಸರ್ಟೈನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ, ಅದನ್ನು ನಾವು ಕೋಡಿಂಗ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಟೆಸ್ಟಿಂಗ್ ಅಂದರೆ ನಾವು ಎಲ್ಲ ಕೊಡ್ತಾ ಇರುವಂತಹ ಇನ್ಪುಟ್ಟಲ್ಲಿ ನಾವು ಕೊಡ್ತಾ ಇರೋ ಎಲ್ಲ ಇನ್ಪುಟ್ಟನ್ನು ತಗೊಂಡು ಪ್ರಾಪರ್ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದನ್ನು ಟೆಸ್ಟಿಂಗ್ ಅಂತಿದೆ. ಇನ್ನು ಅದೇ ರೀತಿ ಕೋಡಿಂಗಿಗೆ ಬಂದರೆ ಮೆನಿ ಲ್ಯಾಂಗ್ವೇಜಸ್ ಅವೈಲಬಲ್ ಚೂಸನ್ ಪರ್ ರಿಕ್ವೈರ್ಮೆಂಟ್. ಪ್ರೋಗ್ರಾಮಿಂಗನ್ನು ನಾವು ಇದೇ ಲ್ಯಾಂಗ್ವೇಜಲ್ಲಿ ಬರೀಬೇಕು ಅಂತ ಏನೂ ರೂಲ್ಸ್ ಇಲ್ಲ. ವಾಟ್ ಎವರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ಕ್ಯಾನ್ ಚೂಸ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ನಾವು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಯಾವ್ದು ಈಸಿ ಮೆಥಡ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯಾವ್ದು ಬೇಕಾದರೂ ಚೂಸ್ ಮಾಡಿಕೊಂಡು ಕೋಡಿಂಗನ್ನು ಬರಿಬೋದು. ಆದರೆ ಟೆಸ್ಟಿಂಗಲ್ಲಿ ನಾವು ಟೆಸ್ಟಿಂಗನ್ನು ಇದೇ ಟೆಸ್ಟಿಂಗ್ ಮಾಡಬೇಕು, ಹೀಗೆ ಮಾಡಬೇಕು, ಇದೊಂದನ್ನೇ ಮಾಡಬೇಕು ಅಂತೇನಿಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ ಇದೆ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗಲ್ಲಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಯಾವ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಟೆಸ್ಟಿಂಗನ್ನು ಮಾಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್.
ಡಿಸ್ಕಸಿಂಗ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಆನ್ ಅಲ್ಗಾರಿದಮ್. ಅಲ್ಗಾರಿದಮ್ ಯಾಕೆ ಇಂಪಾರ್ಟೆಂಟು? ಅಲ್ಗಾರಿದಮ್ ಅಂದರೆ ಏನು? ಅಲ್ಗಾರಿದಮ್ಸ್ ಆರ್ ಯೂಸ್ಡ್ ಇನ್ ಮೋಸ್ಟ್ ಆಲ್ every aspects of computer science. An algorithm is a set of instructions that allows a computer to accomplish any activity from running a calculator, solving complex mathematical problems, and is a fundamental step in programming. ಈ ಅಲ್ಗಾರಿದಮ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಒಂದು ಪ್ರಾಬ್ಲಮಿಗೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನಿಂಗನ್ನು ಕೊಡ್ತಾ ಹೋಗುತ್ತೆ. ನಾವು ನೆಕ್ಸ್ಟು ಪ್ರೋಗ್ರಾಮಿಂಗ್ ಬರೆಯೋದಕ್ಕೆ ಯಾವುದೇ ರೀತಿ ಡಿಫಿಕಲ್ಟಿಯನ್ನು ಫೀಲ್ ಮಾಡದೆ ಒಂದು ಈಸಿ ವೇಯಲ್ಲಿ ನಾವು ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೋ ಮೆಥಡನ್ನು ಅಲ್ಗಾರಿದಮ್ ಅಂತ ಕರಿತಾ ಇದ್ವಿ. ಸೊ ಈ ಒಂದು ರೀಸನ್ಗೋಸ್ಕರ ನಾವು ಅಲ್ಗಾರಿದಮ್ ಇಸ್ ಅನ್ ಇಂಪಾರ್ಟೆಂಟ್ ಅಂತ ಕರಿತಾ ಇದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಡಿಕಾಂಪೋಸಿಷನ್. ಏನಿದು ಡಿಕಾಂಪೋಸಿಷನ್ ಅಂದರೆ, ಒಂದು ಪ್ರಾಬ್ಲಮನ್ನು ಅಥವಾ ಒಂದು ಪ್ರಾಬ್ಲಮೆಟಿಕ್ ಪ್ರೋಗ್ರಾಮನ್ನು ಬ್ರೇಕ್ ಡೌನ್ ಮಾಡೋವಂಥದ್ದು, ಸ್ಮಾಲ್ ಪ್ರೋಗ್ರಾಮ್ ಆಗಿ ಡಿವೈಡ್ ಮಾಡೋವಂಥದ್ದು, ಅಥವಾ ಸ್ಮಾಲ್ ಮಾಡೆಲ್ ಆಗಿ ಡಿವೈಡ್ ಮಾಡೋವಂಥದ್ದು ಸಾಲ್ವ್ ಮಾಡಲಿಕ್ಕೆ, ಅದನ್ನು ನಾವು ಡಿಕಂಪೋಸಿಷನ್ ಅಂತ ಕರಿತಾ ಇದ್ದೀವಿ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಬ್ರೇಕಿಂಗ್ ಡೌನ್ ಎ ಪ್ರಾಬ್ಲಮ್ ಇಂಟು ಸ್ಮಾಲರ್ ಸಬ್ ಪ್ರೋಗ್ರಾಮ್ಸ್ ಟು ಸಾಲ್ವ್ ದೆಮ್ ಈಸಿಯಾಗಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾಬ್ಲಮ್ನ ಸ್ಮಾಲ್ ಆಗಿ ಡಿವೈಡ್ ಮಾಡ್ತಾ ಹೋದರೆ ಅದನ್ನು ನಾವು ಡಿಕಂಪೋಸಿಷನ್ ಅಂತ ಕರಿತಾ ಇದ್ದೀವಿ. ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಆರ್ ಡಿವೈಡೆಡ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಸಬ್ ಪ್ರೋಗ್ರಾಮ್ಸ್. ಡಿಫಿಕಲ್ಟ್ ಪ್ರೋಗ್ರಾಮ್ಸ್ ಅಂತ ಏನಿರುತ್ತೆ ಅಥವಾ ಕಾಂಪ್ಲೆಕ್ಸಿಟಿ ಬಿಲ್ಡ್ ಮಾಡುತ್ತೆ ಅನ್ನೋದು ಏನಿರುತ್ತೆ, ಅವುಗಳನ್ನು ಸ್ಮಾಲ್ ಪ್ರೋಗ್ರಾಮ್ ಆಗಿ ಡಿವೈಡ್ ಮಾಡೋದನ್ನು ನಾವು ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಅಂತ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟು ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಟೈಮ್ ಆ್ಯಂಡ್ ಎಫರ್ಟ್. ಡಿಫ್ರೆಂಟ್ ಟೀಮ್ ಮೆಂಬರ್ಸ್ ಕ್ಯಾನ್ ಹ್ಯಾಂಡಲ್ ಡಿಫ್ರೆಂಟ್ ಸಬ್ ಪ್ರೋಗ್ರಾಮ್ಸ್. ಈ ರೀತಿ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಸಬ್ ಪ್ರೋಗ್ರಾಮ್ಸ್ಗಳನ್ನು ಸುಮಾರಷ್ಟು ಯೂಸರ್ಸ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಸೊ ಸ್ಮಾಲ್ ಪ್ರೋಗ್ರಾಮ್ಸನ್ನು ಬೇರೆ ಹ್ಯಾಂಡಲ್ ಮಾಡೋದ್ರಿಂದ ಈಸಿಯಾಗಿ ಅದರಲ್ಲಿರೋ ಎರರ್ಸ್ ಆಗಿರ್ಬೋದು ಅಥವಾ ಥಿಂಗ್ಸನ್ನು ಆಗಿರ್ಬೋದು ಚೇಂಜ್ ಮಾಡೋವಂಥದ್ದಾಗಿರ್ಬೋದು, ಮಾಡಿಫೈ ಮಾಡೋವಂಥದ್ದಾಗಿರ್ಬೋದು, ಇದನ್ನು ಈಸಿಯಾಗಿ ಮಾಡ್ಬೋದು. ವರ್ಕನ್ನು ನಾವು ರೆಡ್ಯೂಸ್ ಮಾಡ್ಕೊಬೋದು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋ ರೀತಿಯಲ್ಲಿ. ಸೊ ಇದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಡಿಕಂಪೋಸಿಷನ್ ಅಂದರೆ ಏನು? ಒಂದು ಪ್ರೋಗ್ರಾಮನ್ನು ಸ್ಮಾಲರ್ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವಂಥದ್ದನ್ನು ನಾವು ಡಿಕಂಪೋಸಿಷನ್ ಅಂತ ಕರಿತಾ ಇದ್ದೀವಿ. ಸೊ ಇದಿಷ್ಟು ಆಗಿತ್ತು ಇಂಪಾರ್ಟೆನ್ಸ್ ಆಫ್ ಆನ್ ಅಲ್ಗಾರಿದಮ್ ಮತ್ತು ಡಿಕಂಪೋಸಿಷನ್. ಇದಿಷ್ಟು ಚಾಪ್ಟರ್ ನಂಬರ್ 4 ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಚಾಪ್ಟರ್ ಏನಿತ್ತು ಕಂಪ್ಲೀಟ್ ಆಗಿದೆ ಒಂದೇ ಸೆಷನಲ್ಲಿ. ಸೊ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.